ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ಈಗ ಹೆಡ್ಲೈನ್ಸ್. ಗಾಳಿ ಆಂಜನೇಯ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ, ವಿಶೇಷ ಪೂಜಾ ವಿಧಿವಿಧಾನಗಳನ್ನು ಕಣ್ತುಂಬಿಕೊಂಡ ಜನಸಾಗರ. ಟ್ರಾವೆಲ್ ನೌ ಪೋಸ್ಟ್ ಲೆಟರ್ ಅಂತೆ ಕೇರಳ ಪ್ರವಾಸೋದ್ಯಮ, ಅನಗತ್ಯ ಟ್ರಾವೆಲ್ ಸಂಸ್ಕೃತಿಗೆ ಬ್ರೇಕ್ ಹಾಕಲು ಸರ್ಕಾರದ ನಿರ್ಧಾರ. ರೆಸ್ಟೋರೆಂಟ್ ಸಿಬ್ಬಂದಿಗಳಿಂದ ಪ್ರವಾಸಿಗರ ಮೇಲೆ ಹಲ್ಲೆ, ಗೋವಾದ ಕಾಲಂಗುಟ್ಟ ಶಾಕ್ ಬಂದ್ಗೆ ಆದೇಶ. ಭಾರೀ ನಷ್ಟ ಎದುರಿಸುತ್ತಿರುವ ಥೈಲ್ಯಾಂಡ್ ಪ್ರವಾಸೋದ್ಯಮ, ಏರ್ ಅರೈವಲ್ ಶುಲ್ಕ ವಿಧಿಸಲು ಸರ್ಕಾರ ತೀರ್ಮಾನ. ಬೆಂಗಳೂರಿನ ಗಾಳಿ ಆಂಜನೇಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿದೆ. ಪ್ರತಿ ವರ್ಷ ರಾಮನವಮಿಯ ಶುಭ ಸಂದರ್ಭದಲ್ಲಿ ನಡೆಸಲಾಗುವ ಈ ಭವ್ಯ ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಹನುಮನ ಕೃಪೆಗೆ ಪಾತ್ರರಾಗ್ತಾರೆ. ಜಾತ್ರಾ ಮಹೋತ್ಸವದ ಅಂಗವಾಗಿ ಆಂಜನೇಯನಿಗೆ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದ್ದು, ಉವಿನಿ ಪಲ್ಲಕ್ಕಿ ಉತ್ಸವ, ಬ್ರಹ್ಮರಥೋತ್ಸವ ಮುಂತಾದ ವಿಧಿವಿಧಾನಗಳನ್ನು ಜನರು ಕಣ್ತುಂಬಿಕೊಂಡಿದ್ದಾರೆ. ಕೇರಳ ಪ್ರವಾಸೋದ್ಯಮದ ಟ್ರಾವೆಲ್ ನೌ ಪೋಸ್ಟ್ ಲೆಟರ್ ಅಭಿಯಾನ ಭರದಿಂದ ಸಾಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಟ್ರಾವೆಲ್ ಜೀವನಕ್ಕೆ ದೊಡ್ಡ ಮುಳುವು ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಹುಚ್ಚು. ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಮತ್ತು ಪಾಪ್ಯುಲಾರಿಟಿ ಹೆಚ್ಚಿಸಿಕೊಳ್ಳಲು ಟ್ರಾವೆಲ್ ಮಾಡೋರ ಸಂಖ್ಯೆ ಹೆಚ್ಚಾಗಿದೆ. ರೀಲ್ಸ್ ಮಾಡೋಕೆ ಅಂತ ಮೊಬೈಲ್ ಹಿಡಿದ್ರೆ ಸಾಕು, ಅಕ್ಕಪಕ್ಕ ಅದೆಂತಹ ಪ್ರಾಕೃತಿಕ ಸೌಂದರ್ಯ ಇದ್ರೂ ಜನ ಡೋಂಟ್ ಕೇರ್ ಅಂತಾರೆ. ಈ ಅನಗತ್ಯ ಟ್ರಾವೆಲ್ ಸಂಸ್ಕೃತಿಯನ್ನ ನಿಲ್ಲಿಸೋಕೆ ಕೇರಳ ಪ್ರವಾಸೋದ್ಯಮ ಟ್ರಾವೆಲ್ ನೌ ಪೋಸ್ಟ್ ಲೆಟರ್ ಅಭಿಯಾನವನ್ನ ಪ್ರಾರಂಭಿಸಿದೆ. ಈ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗುತ್ತಿದ್ದು, ಮೈಂಡ್ಫುಲ್ ಟ್ರಾವೆಲ್ ಈಸ್ ಬೆಟರ್ ಅಂತಿದೆ ಪ್ರವಾಸಿ ಲೋಕ. ಯುರೋಪಿನ ಈಶಾನ್ಯ ಭಾಗದಲ್ಲಿರುವ ಎಸ್ತೋನಿಯಾ ವಿಶ್ವದ ಅತ್ಯಂತ ಆಧುನಿಕ ಮತ್ತು ತಾಂತ್ರಿಕವಾಗಿ ಮುಂದುವರಿದ ಪುಟ್ಟ ದೇಶಗಳಲ್ಲಿ ಒಂದು. ಇಲ್ಲಿನ 99% ಸರ್ಕಾರಿ ಸೇವೆಗಳು ಆನ್ಲೈನ್ನಲ್ಲಿ ಲಭ್ಯವಿದೆ. ಮದುವೆ, ವಿಚ್ಛೇದನ ಮತ್ತು ಆಸ್ತಿ ಖರೀದಿಗಳನ್ನು ಹೊರತುಪಡಿಸಿ ಉಳಿದೆಲ್ಲವನ್ನ ಮನೆಯಲ್ಲಿಯೇ ಕುಳಿತೇ ಡಿಜಿಟಲ್ ಆಗಿ ಮಾಡಬಹುದು. ಅಷ್ಟೇ ಅಲ್ಲ, ಜಗತ್ತಿನ ಯಾವುದೇ ಮೂಲೆಯಲ್ಲಿ ವ್ಯಕ್ತಿ ಇಲ್ಲಿ ಈ ರೆಸಿಡೆನ್ಸಿಯನ್ನು ಪಡೆಯಬಹುದು. ನಾವೆಲ್ಲರೂ ವಿಡಿಯೋ ಕರೆಗಾಗಿ ಬಳಸುವ ಪ್ರಸಿದ್ಧ ತಂತ್ರಜ್ಞಾನ ಸ್ಕೈಪ್ ಹುಟ್ಟಿದ್ದು ಇದೇ ಎಸ್ತೋನಿಯಾದಲ್ಲಿ. ಇಂದು ಈ ದೇಶವು ತಲಾವಾರು ಅತಿ ಹೆಚ್ಚು ಸ್ಮಾರ್ಟ್ ಆಪ್ಗಳನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಎಸ್ತೋನಿಯಾದ ರಾಜಧಾನಿಯಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಬಸ್, ಟ್ರಾಮ್ ಮತ್ತು ರೈಲು ಪ್ರಯಾಣ ಸಂಪೂರ್ಣ ಉಚಿತ. ಸಾರ್ವಜನಿಕ ಸಾರಿಗೆಯನ್ನ ಉಚಿತವಾಗಿ ನೀಡಿದ ವಿಶ್ವದ ಮೊದಲ ರಾಜಧಾನಿ ಇದು. ಹಾಗಾದ್ರೆ ಎಸ್ತೋನಿಯಾದ ರಾಜಧಾನಿ ಯಾವುದು? ಗೋವಾದ ಕಾಲಂಗುಟ್ಟ ಶಾಕ್ಗಳನ್ನು ಮುಚ್ಚುವಂತೆ ಗೋವಾ ಪ್ರವಾಸೋದ್ಯಮ ಇಲಾಖೆ ಆದೇಶಿಸಿದೆ. ಕಳೆದ ಕೆಲ ದಿನಗಳ ಹಿಂದೆ ಕಾಲಂಗುಟ್ಟ ಶಾಕ್ ಸಿಬ್ಬಂದಿಗಳಿಂದ ಬೆಂಗಳೂರಿನಿಂದ ಆಗಮಿಸಿದ ಪ್ರವಾಸಿಗರ ಮೇಲೆ ಹಲ್ಲೆ ಪ್ರಕರಣ ವರದಿಯಾಗಿತ್ತು. ಈ ಕುರಿತು ಕ್ರಮಕ್ಕೆ ಮುಂದಾಗಿರುವ ಪ್ರವಾಸೋದ್ಯಮ ಇಲಾಖೆ ಈಗ ಶಾಕ್ ಸಸ್ಪೆನ್ಸ್ಗೆ ಆದೇಶವನ್ನ ನೀಡಿದೆ. ಈ ಕುರಿತು ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು, ಹಲ್ಲೆಗೆ ಬಳಸಲಾದ ಆಯುಧಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರವಾಸಿಗರ ಮೇಲೆ ನಡೆದಿರುವ ಈ ದಾಳಿ ನಿಜಕ್ಕೂ ಅಕ್ಷಮ್ಯ. ಈ ರೀತಿಯ ಘಟನೆಗಳು ಮರುಕಳಿಸಿದ ಹಾಗೆ ಎಚ್ಚರ ವಹಿಸುವಂತೆ ಬೀಚ್ ಪೊಲೀಸ್ ಫೋರ್ಸ್ಗೆ ಸರ್ಕಾರ ತಾಕೀತನ್ನು ನೀಡಿದೆ. ಭಾರೀ ನಷ್ಟ ಎದುರಿಸುತ್ತಿರುವ ಥೈಲ್ಯಾಂಡ್ ಪ್ರವಾಸೋದ್ಯಮ ಆರ್ಥಿಕವಾಗಿ ಸುಸ್ಥಿರವಾಗಲು ಹೊಸ ಉಪಾಯವನ್ನ ಮಾಡಿದೆ. ಮಿಡ್ಲ್ ಈಸ್ಟ್ ಯುದ್ಧದ ಪರಿಣಾಮ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡಿರುವ ಥೈಲ್ಯಾಂಡ್ ಆರ್ಥಿಕವಾಗಿಯೂ ಕುಗ್ಗಿ ಹೋಗಿದೆ. ಹಾಗಾಗಿ ಆಗಮಿಸುವ ಪ್ರವಾಸಿಗರಿಗೆ ಏರ್ ಅರೈವಲ್ ಶುಲ್ಕವನ್ನು ವಿಧಿಸಲು ನಿರ್ಧರಿಸಿದೆ. ಈ ಕುರಿತು ಹೇಳಿಕೆ ನೀಡಿರುವ ಥೈಲ್ಯಾಂಡ್ ಪ್ರವಾಸೋದ್ಯಮ ಸಚಿವಾಲಯ, ಸಂಗ್ರಹಿಸಲಾದ ಶುಲ್ಕವನ್ನು ನಷ್ಟದಲ್ಲಿರುವ ಆತಿಥ್ಯ ಕ್ಷೇತ್ರದ ಉನ್ನತಿಗೆ ಬಳಸಲಾಗುವುದು ಮತ್ತು ಥೈಲ್ಯಾಂಡ್ ಪ್ರವಾಸೋದ್ಯಮದ ಮೂಲಸೌಕರ್ಯದ ಅಭಿವೃದ್ಧಿಗೆ ಬಳಸಲಾಗುವುದು ಎಂದು ತಿಳಿಸಿದೆ. ಇದೀಗ ಸುದ್ದಿಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆ ಆಗುತ್ತಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಸುಮೋ ರೆಸ್ಲಿಂಗ್ ಎಂಬ ಆಟ ಹುಟ್ಟಿ ಪ್ರಚಲಿತವಾಗಿದ್ದು ಯಾವ ದೇಶದಲ್ಲಿ? ಸರಿಯಾದ ಉತ್ತರವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.